ಸ್ನೇಹಿತರೆ ನಮಸ್ತೆ. ಇದು ಕಾವ್ಯ ತೋಟ ಅಳದಂಗಡಿ ಚಾನಲ್. ಮೊನ್ನೆ 2ನೇ ಭಾಗ ಸೋತು ಗೆದ್ದವಳು ನೀಲ್ಗತೆಯ 2ನೇ ಭಾಗ ಹಾಕಿದ್ದೀನಿ. ಈಗ ಇದರ 3ನೇ ಭಾಗ ಕತೆ ಓದ್ತಾ ಇದ್ದೀನಿ. ದಯವಿಟ್ಟು ಕೇಳಿ ತಮ್ಮ ಅಭಿಪ್ರಾಯ ತಿಳಿಸಿ, ಹಾಗೂ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕತೆಗೆ ಬರೋಣವೇ. ಅಂದರೆ ಆ ಹಳ್ಳಿ ಹುಡುಗಿ ಶಶಿಗೆ ಚೆನ್ನಾಗಿ ದಬಾಯಿಸಿ ಉಗಿದ ಮೇಲೆ ಹಠ ಬಂತು ಇವರಿಗೆ. ಇನ್ನಂತೂ ಬಿಟ್ಟು ಹೋಗೋ ಮಾತೇ ಇಲ್ಲ ಅಂದ್ಕೊಂಡ್ರು ಎಲ್ಲರೂ. ಅವಾಗ ಶಶಿ ಅಂದ, ಲೋಗಿರಿ ಶೇಖರ, ಈಕೆನ ಎತ್ಕೊಂಡು ಕೊಂಚ ಮರ ಇರೋ ಕಡೆ ನಡೀರೋ. ಅರವಿಂದು, ನೀನು ಯಾರಾದರೂ ಈ ಕಡೆ ಬಂದರೆ ವಾತ್ ಮಾಡ್ತಿರು. ಹರಿ, ನೀನು ಮುದುಕನನ್ನು ಗಮನಿಸ್ತಿರು. ತನ್ನ ಗ್ರೂಪ್ಗೆ ಆಜ್ಞಾಪಿಸಿದ ಶಶಿ. ಗುರು, ಬೇಡೋ, ಸಿಕ್ಕಿ ಹಾಕ್ಕೊಂಡ್ರೆ ಮಾನಾನು 3 ಕಾಸು, ಸುಮ್ಮನೆ ಹಣನೂ ವೇಸ್ಟ್. ಅವರಿವರ ಜೇಬು ತುಂಬೋಕ್ಕೆ ಸುಮ್ಮನೆ ಇಲ್ಲದ ರಗಳೆ. ಹೋಗ್ಬಿಡನ್ವೋ, ಬೆವರು ಒರೆಸಿಕೊಳ್ಳುತ್ತಾ ಬೇಡಿದ ಅರವಿಂದ. ಹೇಳಿ ನನ್ನ ಮಗನೆ, ಇಂಥದ್ದು ಮಾಡೋಕ್ಕೂ ಗಂಡಸ್ತನ ಬೇಕನೋ? ಅದೇ ನಿನಗಿಲ್ಲ ಅಂತ ಕಾಣುತ್ತೆ. ಅಪ್ಪಿತಪ್ಪಿ ಏನಾದರೂ ಸ್ವಲ್ಪ ಉಳಿದಿದ್ರೆ, ಬೇಕು ಅಂತ ಅನಿಸಿದ್ರೆ ನಮ್ದೆಲ್ಲ ಆದಮೇಲೆ ನೀನು ತೀಟೆ ತೀರಿಸ್ಕೊ. ಇಲ್ಲಂತಂದರೆ ತೆಪ್ಪಗೆ ಬಾಯಿ ಮುಚ್ಕೊಂಡು ವಾತ್ ಮಾಡ್ತಿರು. ಸಿಟ್ಟಿನಿಂದ ಗದರಿದ ಶಶಿ. ನಡೆಯುತ್ತಿರುವುದನ್ನು ತಡೆಯಲು ಸಾಧ್ಯವಿಲ್ಲ. ಏನು ಬೇಕೋ ಹಾಳಾಗಿ ಹೋಗಲಿ. ಇಲ್ಲಿಯ ಶಬ್ದ ದೃಶ್ಯ ಯಾವುದೂ ತನ್ನ ಕಣ್ಣು ಕಿವಿಗಳಿಗೆ ಸೋಕಬಾರದು ಅಂದುಕೊಂಡು ಸಾಕಷ್ಟು ದೂರ ನಡೆದು ಒಂದು ಕಡೆ ನಿಂತುಕೊಂಡ ಅರವಿಂದ. ದಟ್ಟ ಪೊದೆಗಳ ಆ ಕಡೆ ನಡೆದ ಶಶಿ. ಅಲ್ಲಿ ಕಾದಿತ್ತು ಔತಣ. ಗಿರಿ ಮತ್ತು ಶೇಖರ ಬಹಳ ವರ್ಕ್ ಮಾಡಿದ್ದರು. ಹುಡುಗಿಯ ಸೀರೆಯನ್ನೇ ಹರಿದು ಆಕೆಯ ಕೈಕಾಲುಗಳನ್ನು ಒಂದೊಂದು ದಿಕ್ಕಿಗೆ ಕಟ್ಟಿ ಕಿರಿಚಿಕೊಳ್ಳದಂತೆ ಬಾಯಿಗೆ ಬಟ್ಟೆ ತುರುಕಿದ್ದರು. ಯಾವ ಹೆಣ್ಣಿಗೆ ಬಲೆ ಬೀಸಿದ್ರೂ ಮೊದಲ ಅರ್ಪಣೆ ಶಶಿಗೆ. ಗುರು, ಬೇಗ ಆರಂಭಿಸು, ನಾವಿಲ್ಲೇ ಸ್ವಲ್ಪ ಆಚೆಗಿರ್ತೀವಿ, ನಂತರ ನಮ್ಮ ಸರದಿ. ಸ್ವಲ್ಪ ಬೇಗ ಮುಗಿಸಿದ್ರೆ ಬೆಟರ್ ಎನ್ನುತ್ತಾ ಗೆಳೆಯರ ಬಳಗ ಒಂದು 10-6 ಹೆಜ್ಜೆ ದೂರಕ್ಕೆ ಹೋಗಿ ನಿಂತ್ಕೊಳ್ತು. ಅಂದರೆ ಫ್ರೆಂಡ್ಸ್ ಅಂದರೆ ಹೀಗೆ ತಾನೇ ಇರಬೇಕು, ಮೆಚ್ಚಿಕೊಂಡ ಶಶಿ. ಕಾಮಯಜ್ಞ ಸರದಿ ಪ್ರಕಾರ ದಾರುಣವಾಗಿ ನಡೆಯುತ್ತಿತ್ತು. ಆಶ್ಚರ್ಯ ಅಂದರೆ ಕೈಕಾಲುಗಳನ್ನು ಕಟ್ಟಿದ ನಂತರ ಯಾವುದೇ ರೀತಿಯ ಪ್ರತಿಭಟನೆ ತೋರಲಿಲ್ಲ ಹುಡುಗಿ. ಇಂಗ್ಲೀಷ್ನ ಒಂದು ಗಾದೆಯಂತೆ ಅನಿವಾರ್ಯ ಎಂದಾದ ಮೇಲೆ ಎಂಜಾಯ್ ಮಾಡೋದೇ ಸರಿ ಅಂದುಕೊಂಡಳೇನೋ. ಮಿಸುಕಾಡದೆ ತಟಸ್ಥಳಾಗಿದ್ದಳು.